ಎಲ್ಲರಿಗೂ ಉಂಟು ಬ್ರಹ್ಮ ಗಂಟು, 7 ಜನ್ಮದ ನಂಟು ಬ್ರಹ್ಮ ಗಂಟು. ನೀನು ಒಳ್ಳೆ ಹುಡುಗಿ, ನಿಂದು ತಿಳ್ನೀರಿನಂಥ ಮನಸ್ಸು. ಆದರೆ ಕಿಡಿಗೇಡಿಗಳು ಅದಕ್ಕೆ ಕಲ್ಲು ಹಾಕ್ತಾನೇ ಇರ್ತಾರೆ. ನಿನ್ನ ಆತ್ಮವಿಶ್ವಾಸನ, ನಿನ್ನ ಮುಗ್ಧತೆನ ಎಂದೂ ಕಡಿಮೆ ಮಾಡ್ಕೋಬೇಡ ಮಗಳೇ. ಬಂಗಾರದಂಥ ಬಾಳ್ ನಡೆಸ್ತೀಯ ಅಂತ ನನಗೆ ನಂಬಿಕೆ ಇದೆ. ಒಳ್ಳೆ ಆಟಗಾರ, ದೇಶಕ್ಕಾಗಿ ಆಡೋರು, ದೇಶಕ್ಕೆ ಹೆಸರು ಕೀರ್ತಿ ಇದೆಲ್ಲ ತಂದ್ಕೊಡ್ತಾರೆ. ಅವ್ರಿಗೆ ಕೊಡೋ ಪದಕನೇ ಅವ್ರಿಗೆ ಕೊಡೋ ಗೌರವ. ನೀವು ನಮ್ಮ ಸುಬ್ಬನ್ ಕಾಪಾಡಿದ್ರಲ್ವಾ, ಅದಕ್ಕೆ ಈ ಪದಕ ಕೊಡ್ತಿದ್ದೀನಿ ಅನ್ಕೊಳ್ಳಿ. ಅಲ್ಲ ಶಂಕರ್, ನಿಮ್ದೇನೋ 2ನೇ ಮದುವೆ ಓಕೆ, ಇವಳಿಗಿಂತ ಚೆನ್ನಾಗಿರೋ ಹುಡುಗಿನೇ ಸಿಕ್ತಿದ್ಲಪ್ಪ. ಆದರೂ ಈ ಡ್ರಮ್ನೇ ಯಾಕೆ ಮದುವೆ ಆಗ್ತಾ ಇದ್ದೀರಂತ ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ನಾನು ಕಂಡಿದ್ದು ಇವರಲ್ಲಿರೋ ಒಳ್ಳೆ ಮನಸ್ಸು, ನನ್ನ ಮಗುಗೆ ತಾಯಾಗೋ ಯೋಗ್ಯತೆ, ರೂಪ ಇವತ್ತಿದ್ದು ನಾಳೆ ಹಾಳಾಗುವಂಥದ್ದು. ಆದರೆ ಒಳ್ಳೆ ಮನಸ್ಸು ಗುಣ ದಿನದಿಂದ ದಿನಕ್ಕೆ ಬೆಳೆಯುವಂಥದ್ದು. ಅದನ್ನು ನಾನು ಇವರಲ್ಲಿ ಕಂಡೆ. ಈ ಮನೇಲಿ ಎಲ್ಲ ಕೆಲಸ ನಾನೇ ಮಾಡಬೇಕು, ಒಬ್ಬರಿಗೂ ಜವಾಬ್ದಾರಿ ಇಲ್ಲ. ಏ ಮರಿ ಬಾಯ್ಲಿ. ನನ್ನ ಹೆಸರು ಸುಬ್ರಹ್ಮಣ್ಯ, ಉರುಫ್ ಸುಬ್ಬು ಅಂತ. ನೀವು ಹಾಗೆ ಕರಿಬಹುದು. ನಾನು ನಿನ್ನೇನು ಏನು ಕರಿಬೇಕಾಗಿಲ್ಲ. ಆ ಗಂಡ ಹೆಂಡ್ತಿದ್ದಾರೆ ನೋಡು, ಎಲ್ಲದಕ್ಕೂ ನಾವೆಂತ ಓಡಾಡ್ತಿದ್ದಾರೆ, ಅವ್ರ ನೌಕರಿ. ಯಾರನ್ನ? ಇನ್ಯಾರು? ಆ ನರಸಿಂಹ ಮತ್ತೆ ಸುಮತಿ. ಹೋಗಿ ಕರ್ಕೊಂಡು ಬಾ. ನಾನು ಕರೆದೆ ಅಂತ ಹೇಳು. ಎಲ್ಲ ಕೂತಿದ ಕಡೆನೇ ಆಗ್ಬೇಕು ಇವ ಅಮ್ಮಗೆ. ಏನೋ ಗುಣಗ್ತಾ ಇದೆಯಾ? ಅಲ್ಲ, ಎಲ್ಲ ಕೆಲಸನೂ ನೀವೇ ಮಾಡಿಸ್ತಿರಲ್ಲ ಅಂತ ಹೇಳ್ತಾ ಇದ್ದೆ. ನೋಡ್ದ್ಯಾ, ಹೊರಗಡೆಯಿಂದ ಬಂದಿರೋ ನಿನಗೆ ನನ್ನ ಬಗ್ಗೆ ಗೊತ್ತಾಗತ್ತೆ, ನಮ್ಮ ಮನೆಯವ್ರಿಗೆ ಗೊತ್ತಾಗಲ್ಲ. ನೀನು ಹೋಗಿ ಕರ್ಕೊಂಡು ಬಾಪ. ಹಾಂ ಸರಿ. ಹಾಂ, ಇನ್ನು ಎಷ್ಟು ಕೆಲಸ ಇದೆಯೋ ರೀ. ತಗೊಳ್ಳಿ, ಹಣ್ಣುಗಳು ತಿಂದ್ರೆ ರಕ್ತ ಪುಷ್ಟಿ ಆಗುತ್ತೆ. ಈ ವಯಸ್ಸಿನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಎದುರುಗಡೆ ನೀನಿದ್ದೀಯಲ್ಲ, ಉತ್ಸಾಹ ಇಮ್ಮಡಿ ಆಗೋಯ್ತು. ಆದ್ರೂ ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಿತ್ತಾ? ಏನೇ, ನೀ ನನ್ನ ಜೊತೆಲಿ ಇದ್ದಾಗ, ನನ್ನ ಎದುರುಗಡೆ ಇದ್ದಾಗ ನನಗೇನಾದ್ರು ವಯಸ್ಸಾಗತ್ತೇನೆ? ಸಾಕು, ಸುಮ್ಮನೆ ಇರ್ರಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಬೆಳೆಯೋ ಮಕ್ಳಿಗೆ ಮದ್ವೆ ಮಾಡೋ ವಯಸ್ಸು, ಹೀಗೆ ಮಾತಾಡ್ತಾರೆ ಅಂತ ಆಡ್ಕೋತಾರೆ. ಸುಮ್ಮನೆ ಇರಿ. ಅಯ್ಯೋ, ಅದ್ರಲ್ಲಿ ಏನೇ ಬಂತು? ನಾನು ನನ್ನ ಹೆಂಡತಿ ಜೊತೆ ತಾನೇ ಮಾತಾಡ್ತಾ ಇರೋದು. ಏನ್ ಮಾತಾಡ್ತೀರಿ ನೀವು? ತಗೊಳ್ಳಿ ರೀ. ನರಸಿಂಹಣ್ಣ, ಏನಯ್ಯ ಶಿವಪೂಜೆಲ್ ಕರಡಿ? ರೀ ಸುಮ್ಮನೆ. ಸಾರಿ ನರಸಿಂಹಣ್ಣ, ನನಗೆ ಗೊತ್ತಾಗ್ಲಿಲ್ಲ. ಅದನ್ನ ಹೇಳಕ್ ಬಂದ್ಯಾ? ಇಲ್ಲ ಮತ್ತೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಇದೇನ್ರಪ್ಪ, ತಲೆಗೊಬ್ಬರು ಬಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಲ್ಲಯ್ಯ. ಕೇಳಿ ಕೇಳಿ ಕಿವಿ ತೂತು ಬಿದ್ದೋಗಿದೆ. ಈಗ ತಾನೇ ನಿಮ್ಮ ಅಕ್ಕ ಬಂದು ಹೇಳೋದ್ಲಲ್ಲಪ್ಪ, ಇನ್ನೇನ್ರಯ್ಯ? ಆದರೂ ನೀವು ಲಕ್ಕಿ ಆಡಿದ್ದು ನಮಗೋಸ್ಕರ ಅಲ್ವಾ? ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಮ್ಮ ಕರ್ತವ್ಯ ಅಲ್ವಾ? ಹಾಗೆ ಹೇಳಬೇಕು ಅನ್ನೋದಿದ್ರೆ ದಿನಕ್ಕೆ 10 ಸಲ ಥ್ಯಾಂಕ್ಸ್ ಹೇಳಬೇಕು. ಅಂತ ಉಪಕಾರ ನಿಮ್ಮಪ್ಪ ನನಗೆ ಮಾಡಿ ಹೋಗಿದ್ದಾರೆ.
ನಮಸ್ಕಾರ ಚೇರ್ಮನ್ರೇ. ಹೌದಾ, ನಾಮಿನೇಷನ್ ಫೈಲ್ ಮಾಡೋಕ್ಕೆ ಇವತ್ತೇ ಕೊನೆ ದಿನನಾ? ಅದನ್ನು ಪಂಚಾಯತಿ ಆಫೀಸಿಗೆ ಬಂದಾಗ ಮಾತಾಡ್ಕೊಳ್ಳೋಣ ಬಿಡಿ. ಯಾರು ಶಂಕರನ್ನ ನಾನು ಕರೆಸ್ತೇನೆ. ಆಯಿತು ಚೇರ್ಮನ್, ನಮಸ್ಕಾರ. ಶಂಕರನ್ಗೆ ಇವತ್ತು ಗ್ರಾಮ ಪಂಚಾಯತಿ ಚೇರ್ಮನ್ಶಿಪ್ಗೆ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಕೊನೆ ದಿನ. ಅವನಿಗೆ ಇನ್ಫಾರ್ಮ್ ಮಾಡಬೇಕಲ್ಲ. ಸುಬ್ಬು, ನಾನು ಅವನಿಗೆ ಫೋನ್ ಮಾಡಿರ್ತೀನಿ, ನೀನು ಹೋಗಿ ಆ ಅಪ್ಲಿಕೇಶನ್ಗೆ ಒಂದು ಸಿಗ್ನೇಚರ್ ಮಾಡಿಸ್ಕೊಂಡು ಬಾರಪ್ಪ. ಅದಕ್ಕೇನಂತೆ, ನಾನೇ ಹೋಗಿ ಬರ್ತೀನಿ. ನೋಡಪ್ಪ, ಈಗ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಭಾವ ಚೇರ್ಮನ್ ಆಗೋಕೆ ತಾನೇ ಈ ಕೆಲಸ, ಅದಕ್ಕೆ ನೀವು ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ನರಸಿಂಹಣ್ಣ? ಓಹೋ, ಏನಪ್ಪ ಪಂಚಾಯತಿ ಚೇರ್ಮನ್ ಭಾವಮೈದ. ಹೋಗು, ಮೊದಲು ಅಪ್ಲಿಕೇಶನ್ಗೆ ಸಿಗ್ನೇಚರ್ ಮಾಡಿಸ್ಕೊಂಡು ಬಾ. ಸರಿ ನರಸಿಂಹಣ್ಣ. ದೊಡ್ಡಮ್ಮನವ್ರು ಹೇಳಿದ್ರು ಗುರುಗಳು ಬರ್ತಾ ಇದ್ದಾರಂತೆ, ನೀವು ಚಿಕ್ಕಮ್ಮನವರು ಬೇಗ ಬರ್ಬೇಕಂತೆ. ಹೌದಾ ರೀ, ನಾವಿಬ್ರು ಒಟ್ಟಿಗೆ ಇದ್ದೀವಿ ಅಂತ ಅಕ್ಕನ ಗೊತ್ತಾಗಿ ಬೇಜಾರು ಮಾಡ್ಕೊಂಡ್ರು ಏನೋ. ನಾವು ನೋಡ್ತೀನಿ. ಕೂತ್ಕೊಳ್ಳಿ, ಇಬ್ರು ಒಟ್ಟಿಗೆ ಹೋಗೋಣ. ಕೂತ್ಕೊಳ್ಳಿ. ಬಿಡ್ರಿ. ಅಯ್ಯೋ, ತಗೋ. ಸುಮತಿ, ಹಣ್ಣು ತಿನ್ನಲ್ಲ ಅಷ್ಟೇ. ಲಕ್ಷಣವಾಗಿ ಕಾಣಿಸ್ತಿದ್ಯಾ? ಏನೋ ಕಡಿಮೆ ಆಗಿದೆಯಲ್ಲ. ನಮ್ಮ ಗೀತಾ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ದೃಷ್ಟಿ ಬಟ್ಟು ಒಂದಿಟ್ರೆ ಅಲಂಕಾರ ಪೂರ್ತಿ ಆಗುತ್ತೆ. ಅಯ್ಯೋ ಬಿಡಿ ಸುಮ್ತಿ ಅಕ್ಕ, ನಮ್ಮಂತ ಬಡವ್ರಿಗೆ ದೃಷ್ಟಿ ಬಟ್ಟೆ ಒಂದು ಒಡವೆ ಇದ್ದಂಗಲ್ವಾ? ಯಾಕೆ ಮಂಗಳ ಹಾಗೆ ಹೇಳ್ತೀಯಾ? ಮತ್ತಿನ್ನೇನು ನೋಡಿ, ಒಳ್ಳೆ ಬಿಚೋಲೆ ಗೌರಮ್ಮ ತರ ಇದ್ದಾಳೆ. ಅವಳಿಗಿಂತ ನೀವೇ ಚೆನ್ನಾಗಿ ಕಾಣ್ತಿದ್ದೀರಾ. ಏನ್ ನಿನ್ ಮಾತಿನ ಅರ್ಥ? ನಾವ್ ಹೋಗಿ ಹಸೆ ಮಣೆ ಮೇಲೆ ಕೂತ್ಕೋಬೇಕಾ? ನಾನು ಹಾಗೆ ಹೇಳಿಲ್ಲ, ನಮ್ ಗೀತಂಗಿಂತ ನೀವೇ ಎಷ್ಟೊಂದು ಒಡವೆ ಹಾಕೊಂಡು ಜಗಮಗ ಅಂತಿದ್ದೀರಲ್ಲ, ಅದಕ್ಕೆ ಹಾಗಂದೆ ಅಷ್ಟೇ. ಅಯ್ಯೋ, ಇದೆ ಹಾಕೊಂಡಿದ್ದೀವಿ. ಅವಳಿಗೂ ಒಂದು ಒಡವೆ ಕೊಡ್ಬೋದಾಗಿತ್ತು. ನನಗೆಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ. ಮಿಕ್ಕಿದೆಲ್ಲ ಟ್ರಂಕಲ್ಲಿದೆ. ಈ ಗಡ್ಬಿಡಿಯಲ್ಲಿ ಹುಡ್ಕಕ್ಕೆಲ್ಲ ಆಗಲ್ಲ. ಸುಮತಿ, ನೀನು ಅಷ್ಟೊಂದು ಹಾಕೊಂಡಿದ್ಯಲ್ಲ, ಒಂದು ಬಿಚ್ಕೊಡೆ. ಅಯ್ಯೋ, ಹೊಳಿಲೇ ಇಲ್ಲ ನೋಡಿ ಅಕ್ಕ. ನಿನಗೆ ಹೊಳಿಯೋದೇ ಇಲ್ಲ. ನಾನು ಹೇಳೋವರೆಗೂ ನಿನಗೆ ಎಲ್ಲಿ ಹೊಳಿಯತ್ತೆ? ಬೇಡ ಸುಮತಿ, ಅದನ್ನು ತೆಗಿಬೇಡ. ಯಾಕೆ ಗಿರ್ಜಕ್ಕ? ಗೀತಾನು ನಮ್ಮನೆ ಮಗಳಿದ್ದ ಹಾಗೆ. ಹಾಕೊಂಡ್ರೆ ಏನಾಗುತ್ತೆ? ಅದು ನಿನ್ ದೊಡ್ಡತನ. ಆದ್ರೆ ತನ್ನದಲ್ಲದ ಒಡವೆನ ಧರಿಸ್ಕೊಂಡು ತಾರೆ ಎರಿಸ್ಕೋಬಾರ್ದು, ಗೊತ್ತಾ ನಿಂಗೆ? ಅಯ್ಯೋ ಅತ್ತೆ, ಯಾಕೆ ಬೇಡ ಅಂತೀರಾ? ಅದು ದಾರೆ ಮುಗಿದ್ಮೇಲೆ ವಾಪಸ್ ಕೊಟ್ರಾಯ್ತು ಬಿಡಿ. ಅವ್ರೇನ್ ಬೇರೆಯವರಾ? ಮಂಗಳ, ಈಗಾಗಲೇ ನಮ್ಮ ಮೇಲೆ ನಿಮ್ಮ ಋಣ ತುಂಬ ಇದೆ. 2 ದಿವಸದಲ್ಲಿ ನನ್ನ ಮಗಳ ಮದುವೆನ ಎಷ್ಟು ಅದ್ದೂರಿಯಾಗಿ ಮನೇಲಿ ಮಾಡ್ತಾ ಇದ್ದೀರಾ. ಅಂಥದ್ರಲ್ಲಿ ಹೊಸದಾಗಿ ಭಾರ ಬೇರೆ ನಮ್ಮ ಮೇಲೆ ಹೆದರ್ಸ್ಬೇಡಿ. ಮಂಗಳ, ಸ್ವಲ್ಪ ಸುಮ್ಮನೆ ಇರು ನೀನು. ಸಿಗುತ್ತೆ ಅನ್ನೋದಾದ್ರೆ ಸೀದೋಗಿದ್ರು ಪರವಾಗಿಲ್ಲ, ಕೊಡಿ ಅಂತೀಯ. ಅಯ್ಯೋ, ನನಗ್ ಬೇಕು ಅಂತ ಕೇಳದ್ನ? ನಿಮ್ ಮಗಳೇ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳದ್ನಪ್ಪ. ಪರವಾಗಿಲ್ಲ, ಅದಿಲ್ದೇನೆ ನನ್ನ ಮಗಳು ಚೆನ್ನಾಗಿ ಕಾಣಿಸ್ತಾಳೆ. ಗಿರ್ಜಕ್ಕ, ಹಾಗಲ್ಲ, ಅದು ಸುಮತಿ, ನೀನು ಈ ಮನೆ ಸೊಸೆ, ಇವೆಲ್ಲ ನಿನಗೆ ಲಕ್ಷಣ. ಈ ಮನೆ ಸೊಸೆಯಾಗಿ ಹೇಗಿರ್ಬೇಕೋ ಹಾಗೆ ನೀನಿದೆಯಾ. ನನ್ನ ಮಗಳು ಹೇಗಿರ್ಬೇಕೋ ಹಾಗೆ ಅವಳಿದ್ದಾಳೆ. ಹೋಗ್ಲಿ ಬಿಡಿ ಅಕ್ಕ. ಮಂಗಳ, ಹಸೆ ಮಣಿ ಹತ್ರ ತುಂಬಾ ಕೆಲಸ ಇದೆ, ಬಾ ಮಾಡೋಣ. ಬಾ.
Uncle? ಹೇಳಮ್ಮ. I have something to tell you. I've made the decision to go back to Germany. ಹೋಗ್ತಿದ್ದೀನಿ. ಅಲ್ಲಮ್ಮ, ಇಂಡಿಯನ್ ಟ್ರೆಡಿಷನ್ ವೆಡ್ಡಿಂಗ್ ನೋಡಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ. ಲಕ್ಕಿದು ಗೀತಾದು ಮದುವೆ ನೋಡ್ಕೊಂಡು ಹೋಗಮ್ಮ. ಇಷ್ಟು ದಿವಸ ಇದ್ದು ಈಗ. Sorry, Uncle. I have to go. I already told my dad. Tickets book ಆಗಿದೆ. ನಾನು ಅವನ ಹತ್ರ ಮಾತಾಡ್ತೀನಿ. ಐ ವಿಲ್ ಸ್ಪೀಕ್ ಟು ಹಿಮ್. ಡೋಂಟ್ ವರಿ. Oh, no. Illa, Uncle. I have very important work, so I have to go. ಹೋಗ್ತಿದ್ದೀನಿ. I'm sorry, Uncle. ಸರಿಯಮ್ಮ, ನಿನ್ನಿಷ್ಟ. ನೀನು ಒಬ್ಬಳೇ ಹೋಗೋದು ಬೇಡ, ನಿನ್ನ ಜೊತೆ ಲಕ್ಕಿನ ಕಳಿಸ್ಕೊಡ್ತೀನಿ. ಅವನು ಹೈವೇವರೆಗೂ ನಿನ್ನ ಡ್ರಾಪ್ ಮಾಡ್ತಾನೆ. ಅಲ್ಲಿಂದ ಏರ್ಪೋರ್ಟ್ ಟ್ಯಾಕ್ಸಿ ಸಿಗುತ್ತೆ. No, Uncle. It's fine. I'll just take a taxi. ಚೆ ಹಾಗಲ್ಲಮ್ಮ. ಅಪ್ಪ, ಅವ್ರನ್ನ ಡ್ರೈವರ್ ಜೊತೆನೇ ಕಳಿಸಿ. ನನಗಿಲ್ಲಿ ಮದುವೆ ಕೆಲಸ ಇದೆ. ಲೇ, ಮದುವೆ ಕೆಲಸ ನೋಡ್ಕೊಳಕ್ಕೆ ನಾವೆಲ್ಲ ಇದ್ದೀವಿ. ನೀನು ಹೈವೇವರೆಗೂ ಹೋಗಿ ಅವಳನ್ನು ಏರ್ಪೋರ್ಟ್ ಟ್ಯಾಕ್ಸಿ ಹತ್ತಿಸೇ ಬರಬೇಕು. ನನಗಿಲ್ಲಿ ಮದುವೆ ಕೆಲಸ ಇದೆ. ಹೇಳಿದ್ದನ್ನು ಮಾಡಬೇಕು ಅಷ್ಟೇ. ಕರ್ಕೊಂಡೋಗೋಣ. ಬಾಯ್ ಮಾ, ಬಾಯ್. Okay. Thanks for everything. Bye. Hi, Geeta. ಹಾಯ್. ಚೆನ್ನಾಗಿ ಕಾಣಿಸ್ತಿದೀಯಾ? ಥ್ಯಾಂಕ್ ಯು. I wanted to tell you that I won't be coming to your wedding. ಹಂಗಂದ್ರೆ? I'm going home, Germany. ಹೋಗ್ಬೇಕು. ಯಾಕೆ ಮದ್ವೆಗೆ ಬರಲ್ವಾ? I'm sorry. ಇಲ್ಲ, I can't. ಮದ್ವೆ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತು ತಾನೇ? ತುಂಬಾ ಕೆಲಸ ಇದೆ. I have a lot of work. Sorry. ನೀವು ನನಗೆ ತುಂಬ ಒಳ್ಳೆ ಫ್ರೆಂಡ್ ಆಗಿದ್ರಿ. ನನ್ನ ಭಾಷೆ ನಿಮಗೆ ಬರ್ತಿರ್ಲಿಲ್ಲ, ನಿಮ್ಮ ಭಾಷೆ ನನಗೆ ಬರ್ತಿರ್ಲಿಲ್ಲ. ಆದರೂ ನನಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಿದ್ರಿ. ನನ್ನ ಮದುವೆಗೆ ನೀವಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ. ಇರಬೇಕಾಗಿತ್ತು ನೀವು. ಹೋಗಲೇಬೇಕಾ? ಹೇಗೆ ಹೋಗ್ತಿದ್ದೀರಾ? I'm going by flight. Lucky's going to drop me to the highway. Take care of yourself. Congratulations, and have a wonderful married life. Okay, bye. ನೀನು ನಮ್ಮವನಾಗಿ ನಮ್ಮ ಜೊತೆಲೆ ಎದ್ಕೊಂಡು ನಮಗೆ ಮೋಸ ಮಾಡಿದ್ಯಾ ಅಲ್ವಾ? ನಮ್ಮ ಸ್ಕೂಲ್ ಜಾಗನ
ಆ ಲಿಕ್ಕರ್ ಕಾಂಟ್ರಾಕ್ಟರ್ಗಳಿಗೆ ಮಾಡಿಸ್ಕೊಡ್ಬೇಕು ಅಂತಿದ್ಯಾ? ಈ ಮುಖಾನೇ ನನಗೆ ಮೋಸ ಮಾಡಿದ್ದು. ನನ್ನ ಬೆನ್ನಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕಿಬಿಟ್ಟೆಲ್ಲೋ. ಮಕ್ಕಳ ವಿದ್ಯೆಗೆ ಅಂತ ಇರೋ ಜಾಗ, ಅದನ್ನ ಆ ಸಾರಾಯಿ ತಯಾರು ಮಾಡೋರಿಗೆ ಬಿಟ್ಕೊಡ್ಬೇಕು ಅಂತಿದ್ಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಶಂಕ್ರು, ಇನ್ನೂ ಟೈಮ್ ಇದೆ. ನೀನು ಈ ಮದುವೆ ಆಗಬಾರ್ದು. ನೀನು ಈ ಮದುವೆ ಆದರೆ ನಾನು ಪ್ರಾಣ ಕಳ್ಕೊಂಡ್ಬಿಡ್ತೀನಿ ನೋಡು. ಆಗತ್ತೆ, ನೀವ್ಯಾಕೆ ಪ್ರಾಣ ಕಳ್ಕೋಬೇಕು? ಮತ್ತಿನ್ನೇನು ಮಾಡಲಿ? ನಿನ್ನ ಕೈಲಿ ಇವನ್ ಕೆನ್ನೆಗೆ ಹೊಡಿಸಿ ಅವಮಾನ ಮಾಡಿಸಿದ್ರು. ನಾನು ಊರವ್ರ ಮುಂದೆ ಎಲ್ಲ ಅವ್ರಿಗೆ ಬೈದೆ. ಇಷ್ಟೆಲ್ಲ ಆದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು ಹೇಳು? ಸ್ವಲ್ಪನೂ ಸ್ವಾಭಿಮಾನನೇ ಇಲ್ವೇನೋ ನಿನಗೆ? ಕರೆದು ಕುರ್ಚಿ ಕೊಟ್ಟು ಚೇರ್ಮನ್ ಆಗು ಅಂತ ಹೇಳಿದವರು ಅವರು. ಈಗ ಕುರ್ಚಿನ ಒದ್ದವರು ಅವರೇ. ಅಲ್ಲಿ ಅವಮಾನ ಆಗ್ಲಿಲ್ವೇನೋ ನಿನಗೆ? ಅವಮಾನನ ಬರೀ ಅವಮಾನ ಅಲ್ಲ, ರಕ್ತ ಕುದೀತಾ ಇದೆ. ಮತ್ತೆ ಮದುವೆ ಆಗ್ತೀನಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದೆ. ಮದುವೆ ಆಗಲ್ಲ ಅಂತ ಹೇಳಿ ಕಳಿಸ್ಬೇಕಾಗಿತ್ತು. ಆ ನರಸಿಂಹ ಅವ್ರ ಮನೆ ಹೊಸ ತುಳಿಬೇಡ ಶಂಕರ. ಇಲ್ಲ, ಹೋಗ್ತೀನಿ. ಆ ನರಸಿಂಹ ಅವ್ರ ಮನೆಗೆ ಹೋಗ್ತೀನಿ. ರಕ್ತ ಕುದೀತಿದೆ ಅಂತ್ಯ, ನರಸಿಂಹ ಅವ್ರ ಮನೆಗೆ ಹೋಗ್ತೀನಿ ಅಂತ್ಯ. ಹೇಗ್ ಶಂಕರು ನಿನ್ನ ಅರ್ಥ ಮಾಡ್ಕೊಳ್ಳೋದು? ಸ್ವಲ್ಪ ಇರಮ್ಮ, ಅವ್ರು ಪೂರ್ತಿ ಏನು ಹೇಳ್ತಾರೆ ಕೇಳೋಣ. ನರಸಿಂಹನ ಮನೆಗೆ ಹೋಗ್ತೀನಿ, ಆದರೆ ಮದುವೆ ಮಾಡ್ಕೊಳ್ಳಲ್ಲ. ಹಸೆಮಣೆಯಿಂದಾನೇ ಎದ್ದು ಬರ್ತೀನಿ. ಈ ಅವಮಾನಕ್ಕೆ ನರಸಿಂಹ ಸಾಯ್ಬೇಕು. ಅದಕ್ಕೆ ಹೇಳಿದ್ದು ನಾಗತ್ತೆ, ಸಾಯ್ಬೇಕಾದವ್ರು ನೀವಲ್ಲ ನರಸಿಂಹ ಅಂತ. ಶಂಕರು, ನೀನು ಹಾಗೆ ಮಾಡಿದ್ರೆ ಆ ಹುಡುಗಿ ಭವಿಷ್ಯ ಹಾಳಾಗತ್ತೆ ಕಣೋ. ನಾನು ಹೇಳ್ತಾ ಇರೋದು ನೀನು ನರಸಿಂಹನ ಮನೇಲಿ ಮದುವೆ ಮಾಡ್ಕೋಬೇಡ ಅಂತ. ಆ ಹುಡುಗಿ ಬಾಡು ಹಾಳು ಮಾಡು ಅಂತಲ್ಲ ಕಣೋ. ಹೇಳಿ ಕೇಳೋಳು ನಮ್ಮ ಅತ್ತಿಗೆ ಮಗಳು ಕಣೋ. ಅದೆಲ್ಲ ನನಗೆ ಗೊತ್ತಿಲ್ಲ ನಾಗತ್ತೆ. ನನಗಾಗಿರೋ ಅವಮಾನಕ್ಕೆ ನಾನು ಪ್ರತೀಕಾರ ತೀರಿಸ್ಕೊಳ್ಳೇಬೇಕು. ನರಸಿಂಹಂಗೆ ಕಾಪಾಡಕ್ಕೆ ಹೊಡೆದಂಗೆ ಆಗಬೇಕು. ಅವನು ಯಾವತ್ತೂ ತಲೆ ಎತ್ಕೊಂಡು ಓಡಾಡಕ್ಕಾಗಬಾರ್ದು. ಅದಕ್ಕಿರೋದು ಇದೊಂದೇ ದಾರಿ.